ಸ್ಕಿನ್ ತುಂಬ ಡ್ರೈ ಆಗಿದೆ, ಡಲ್ ಆಗಿದೆ ಅಥವಾ ಡೆಡ್ ಸೆಲ್ಸ್ ತುಂಬ ಕಲೆಕ್ಷನ್ಸ್ ಜಾಸ್ತಿ ಆಗಿದೆ, ಕೆಲವರಿಗೆ ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಇರುತ್ತೆ. ಇದನ್ನೆಲ್ಲ ರೆಡ್ಯೂಸ್ ಮಾಡುವಂತ ಒಂದು ಸೂಪರ್ ಇಂಗ್ರೀಡಿಯೆಂಟ್ ಇಂದ ಎಷ್ಟೆಲ್ಲ ಬ್ಯೂಟಿ ಬೆನಿಫಿಟ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಆಯುರ್ವೇದಿಕ್ ಬ್ಯೂಟಿ ಥೆರಪಿಸ್ಟ್. ಹೆಚ್ಚಾಗಿ ಸ್ಕಿನ್ ತುಂಬ ಡ್ರೈ ಆಗಿರುತ್ತೆ, ಡಲ್ ಆಗಿರುತ್ತೆ. ಈ ಸೀಸನಲ್ಲಂತೂ ತುಂಬಾ ಡಾರ್ಕ್ ಆಗಿ ಕಾಣಿಸೋಂಥ ಚಾನ್ಸಸ್ ಇರುತ್ತೆ. ಇದು ಯಾರಿಗೆ ಹೆಣ್ಮಕ್ಳಿಗೂ ಕೂಡ ಅಪ್ಲಿಕೇಬಲ್, ಈವನ್ ಗಂಡು ಮಕ್ಕಳಲ್ಲಿ ಕೂಡ ಈ ಸಮಸ್ಯೆ ಕಾಡ್ತಾ ಇರುತ್ತೆ. ಇದನ್ನು ಆಯುರ್ವೇದದಲ್ಲಿ ತುಂಬಾ ಈಸಿಯಾಗಿ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಯಾರ್ದೆಲ್ಲ ಡ್ರೈ ಸ್ಕಿನ್ ಇರುತ್ತೋ ಅವರು ಸ್ವಲ್ಪ ಹಾಲಿನ ಕೆನೆ ಜೊತೆಗೆ ಮಂಜಿಷ್ಟ ಅಂತ ಸಿಗುತ್ತೆ. ಇದು ಆಯುರ್ವೇದಿಕ್ ಅಂಗಡಿಗಳಲ್ಲಿ ತುಂಬಾ ಈಸಿಯಾಗಿ ಸಿಗುತ್ತೆ. ಮಂಜಿಷ್ಟ ಚೂರ್ಣ ಅಂತ ಸಿಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಫೇಸಿಗೆ ಅಪ್ಲೈ ಮಾಡಿಕೊಂಡು ತೆಗೆಯುವಾಗ ಹಗುರವಾಗಿ ಮಸಾಜ್ ಮಾಡ್ತಾ ತೆಗೆಯೋದ್ರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ರೆಡ್ಯೂಸ್ ಆಗೋದ್ರ ಜೊತೆಗೆ ಬ್ಲೆಮಿಷಸ್ ಅಂತ ಏನು ಹೇಳ್ತೀವಿ ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ತುಂಬಾ ಜಾಸ್ತಿ ಇರುತ್ತೆ, ಸ್ಟಬ್ಬನ್ ಆಗಿರುತ್ತೆ. ಆ ಥರದವರು ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ನಿಂಬೆ ರಸ, ಅದಕ್ಕೆ ಮಂಜಿಷ್ಟ ಪೌಡ್ರನ್ನ ಹಾಕಿ ರೋಸ್ ವಾಟ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಕ್ರಬ್ ರೀತಿ ತಯಾರಿಸ್ಕೊಳ್ಳಿ. ಡೈರೆಕ್ಟಾಗಿ ಸ್ಕ್ರಬ್ಬಿಂಗ್ ಮಾಡೋದಕ್ಕಿಂತ ಫೇಸಿಗೆ ಸ್ಟೀಮ್ ತೊಗೊಂಡು ಇದನ್ನು ನೀಟಾಗಿ ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 10 to 20 ಮಿನಿಟ್ಸ್ ಬಿಟ್ಬಿಟ್ಟು ಹಗುರವಾಗಿ ಮಸಾಜ್ ಮಾಡ್ತಾ ತೆಗೆಯೋದ್ರಿಂದ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸು ರೆಡ್ಯೂಸ್ ಆಗುತ್ತೆ. ಮುಖದಲ್ಲಿರುವಂಥ ಪೋರ್ಸ್ ಕೂಡ, ಅಂದರೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಅಂತೇನು ಹೇಳ್ತೀವಿ, ಅದು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ತುಂಬಾ ಆಯಿಲಿ ಸ್ಕಿನ್ ಇರುತ್ತೆ. ಟಿ ಝೋನಲ್ಲಂತೂ ತುಂಬ ಜಾಸ್ತಿ ಆಯಿಲ್ ಪ್ರೊಡಕ್ಷನ್ ಅಂದರೆ ಸೀಬಮ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಅದಾಗ್ತಾ ಇರುತ್ತೆ. ಆವಾಗ ಆಕ್ಟಿವ್ ಸೀಬಮ್ ಸೆಕ್ರೇಷನ್ ಅಂತ ಹೇಳ್ತಿರ್ತೀವಿ. ಇದನ್ನು ರೆಡ್ಯೂಸ್ ಮಾಡಬೇಕಂದ್ರೆ ಇದೇ ಮಂಜಿಷ್ಟ ಚೂರ್ಣಕ್ಕೆ ಸ್ವಲ್ಪ ಮುಲ್ತಾನಿ ಮಿಟ್ಟಿನ ಮಿಕ್ಸ್ ಮಾಡಿ ಸೌತೆಕಾಯಿ ರಸದಲ್ಲಿ ಚೆನ್ನಾಗಿ ಕಲಸಿ ಫೇಸ್ ಪ್ಯಾಕ್ ರೀತಿ ವಾರದಲ್ಲಿ ಒಂದ್ಸತಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಆಯಿಲ್ ರಿಡಕ್ಷನ್ ಆಗುತ್ತೆ, ಜೊತೆಗೆ ಫೇಸ್ ಬ್ರೈಟ್ನಿಂಗ್ ಕೂಡ ಆಗುತ್ತೆ. ಇನ್ನು ಕೆಲವರಿಗೆ ತುಂಬ ಜಾಸ್ತಿ ಹೊರಗಡೆ ಓಡಾಡೋದ್ರಿಂದ ಅಥವಾ ಬಿಸಿಲಲ್ಲಿ ಓಡಾಡೋದ್ರಿಂದ ಟ್ಯಾನ್ ಆಗಿರುತ್ತೆ. ಆ ಥರ ಟ್ಯಾನ್ ಕೂಡ ನಾವು ಮಂಜಿಷ್ಟಾದಿ ಲೇಪಮಿಂದ ರೆಡ್ಯೂಸ್ ಮಾಡ್ತಾ ಬರ್ಬೋದು. ಮಾಡೋದು ತುಂಬ ಸಿಂಪಲ್. ಸೊ ನಿಮ್ಮ ಮನೇಲಿ ಸಿಗುವಂಥ ಮಿಲ್ಕ್ ಪೌಡರ್ ಆಗಿರ್ಬೋದು ಅಥವಾ ಹಾಲಿನ ಕೆನೆನ ತಗೊಂಡು ಅದಕ್ಕೆ ಮಂಜಿಷ್ಟ ಚೂರ್ಣ, ಸ್ವಲ್ಪ ಅರಿಶಿಣ, ಇದಕ್ಕೆ ಸ್ವಲ್ಪ ಬಾದಾಮಿ ಪೌಡರ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫೇಸ್ ಪ್ಯಾಕ್ ರೀತಿ ಅಪ್ಲೈ ಮಾಡಿಕೊಂಡು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಟ್ಯಾನ್ ಕೂಡ ರೆಡ್ಯೂಸ್ ಆಗುತ್ತೆ, ಸ್ಕಿನ್ನಲ್ಲಿ ಗ್ಲಾಸಿನೆಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೇ ಮಂಜಿಷ್ಟಾಜಿ ಲೇಪಮ್ನ ನಾವು ಜೆಲ್ಲಾಗಿ ಕೂಡ ಕನ್ವರ್ಟ್ ಮಾಡ್ಕೊಳ್ಬೋದು. ಯಾರಿಗೆಲ್ಲ ತುಂಬ ಆಯಿಲಿ ಸ್ಕಿನ್ ಇರುತ್ತೆ ಅಥವಾ ಫೇಸ್ ಪ್ಯಾಕ್ ಎಲ್ಲ ಹಾಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ವಾರದಲ್ಲಿ 2 ಸತಿ ಅಥವಾ 3 ಸತಿ ಮಸಾಜಿಂಗ್ ಜೆಲ್ ಆಗಿ ಇದನ್ನು ಯೂಸ್ ಮಾಡ್ಬೋದು. ಮಾಡೋದು ತುಂಬಾ ಸಿಂಪಲ್. ಅಲೋವೆರಾ ಜೆಲ್ ಅಂದರೆ ಮನೆಯಲ್ಲೇ ಬೆಳೆದಿರುವಂಥ ಫ್ರೆಶ್ ಅಲೋವೆರಾನ ತಗೊಂಡು ಅದರ ಜೆಲ್ಲನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಬಿಟ್ಟು ಈ ಮಂಜಿಷ್ಟ ಪೌಡರ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಿಯಮಿತವಾಗಿ ಫೇಸಿಗೆ ಅಪ್ಲೈ ಮಾಡಿಕೊಂಡು ಒಂದು 2 to 3 ನಿಮಿಷ ಮಸಾಜ್ ಮಾಡಿ ಅದನ್ನು ಬೆಚ್ಚಗಿರೋ ನೀರಲ್ಲಿ ಫೇಸ್ ವಾಶ್ ಮಾಡ್ತಾ ಬಂದರೆ ಸಾಕು. ಪೊಲ್ಯೂಷನಿಂದ ಆಗಿರುವಂಥ ಎಲ್ಲ ರೀತಿ ಸೈಡ್ ಎಫೆಕ್ಟ್ಸ್, ಕಾರ್ಬನ್ ಕಲೆಕ್ಷನಿಂದ ಹಿಡಿದು ಡೆಡ್ ಸೆಲ್ವರೆಗೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಇದನ್ನು ಎಂಟೈರ್ ಬಾಡಿಗೆ ಕೂಡ ಯೂಸ್ ಮಾಡ್ಬೋದು. ಬಾತಿಂಗ್ ಪೌಡರ್ ಅಂದರೆ ಆಯುರ್ವೇದದಲ್ಲಿ ಸಾಕಷ್ಟು ರೀತಿಯ ಸ್ನಾನದ ಚೂರ್ಣ ಅಂತ ಸಿಗುತ್ತೆ. ಆ ಸ್ನಾನದ ಚೂರ್ಣಕ್ಕೆ ಸ್ವಲ್ಪ ಮಂಜಿಷ್ಟ ಪೌಡರ್ನ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಬಿಸಿ ನೀರು ಅಥವಾ ಬಿಸಿ ಹಾಲಲ್ಲಿ ಕಲಸಿ ಇಡೀ ಬಾಡಿಗೆ ವಾರದಲ್ಲಿ ಒಂದ್ಸತಿ ಬಾಡಿ ಪ್ಯಾಕ್ ಆಗಿ ಅಪ್ಲೈ ಮಾಡಿಕೊಂಡು ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿ. ನೆನಪಿರಲಿ, ಈ ಆಯುರ್ವೇದಿಕ್ ಸ್ನಾನದ ಚೂರ್ಣನೆಲ್ಲ ಉಪಯೋಗಿಸಿದಾಗ ಆದಷ್ಟು ಸೋಪ್ ಅಥವಾ ಬಾಡಿ ವಾಶ್ನ ಯೂಸ್ ಮಾಡೋದು, ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ವಾರದಲ್ಲಿ ಒಂದು ದಿವಸನಾದರೂ ಈ ಥರ ನ್ಯಾಚುರಲ್ ಬಾತಿಂಗ್ ಪೌಡರ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬ ಚೆನ್ನಾಗಿ ಬ್ರೀತ್ ಮಾಡುತ್ತೆ, ಜೊತೆಗೆ ಕೆಮಿಕಲ್ ಫ್ರೀ ಅನ್ನೋ ಖುಷಿ ಕೂಡ ಸಿಗುತ್ತೆ. ಆಯುರ್ವೇದಿಕ್ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಿದಷ್ಟು ಸ್ಕಿನ್ನಲ್ಲಿ ವೈಟ್ನಿಂಗ್, ಟೈಟ್ನಿಂಗ್ ಆ್ಯಂಡ್ ಬ್ರೈಟ್ನಿಂಗ್ ಆಗೋದನ್ನು ನೀವೇ ನೋಟಿಸ್ ಮಾಡ್ಬೋದು. ಸಾಕಷ್ಟು ಜನ ಕ್ವಶನ್ ಕೇಳಿದ್ರಿ, ಬಾತಿಂಗ್ ಪೌಡರ್ ಮನೇಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು. ತುಂಬಾ ಸಿಂಪಲ್. ಮನೇಲೆ ಸಿಗುವಂಥ ರೋಸ್ ಪೆಟಲ್ ಡ್ರೈಡ್ ಪೌಡರ್ನ ತಗೊಳ್ಳಿ, ಸ್ವಲ್ಪ ಕಡಲೆ ಹಿಟ್ಟು, ಬಟಾಣಿ ಹಿಟ್ಟು, ಜೊತೆಗೆ ಸ್ವಲ್ಪ ಮಸೂರ್ ದಾಲ್ ಅಂತ ಹೇಳ್ತೀವಿ ಅದನ್ನು ಕೂಡ ಹಿಟ್ಟು ಮಾಡಿಸಿಟ್ಕೊಳ್ಳಿ. ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ತ್ರಿಫಲ ಚೂರ್ಣನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಬರ್ಬೋದು. ಇದನ್ನು ಮಿಶ್ರಣ ಮಾಡಿ ಡ್ರೈ ಆಗಿ ಎತ್ತಿಟ್ಕೊಂಡಿದ್ರೆ 3 ಮಂತ್ಸ್ವರೆಗೂ ಪ್ರಿಸರ್ವ್ ಮಾಡ್ಕೊಳ್ಬೋದು. ಇದನ್ನು ಯಾವಾಗೆಲ್ಲ ನೀವು ಬಾತಿಂಗ್ ಪೌಡರ್ ಆಗಿ ಯೂಸ್ ಮಾಡ್ಬೋದು ಅಥವಾ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಇದರಿಂದ ಡೆಡ್ ಸೆಲ್ಸ್ ರಿಡಕ್ಷನ್ ಆಗೋದ್ರ ಜೊತೆಗೆ ಹೊಸ ಸೆಲ್ಸ್ ರಿಜುವಿನೇಷನ್ ಪ್ರೋಸೆಸ್ ಕೂಡ ತುಂಬಾ ಫಾಸ್ಟಾಗಿ ಆಗುತ್ತೆ. ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು, ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಸೌತೆಕಾಯಿ ರಸದಲ್ಲಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರ್ಬೋದು. ಸೊ ಎಲ್ಲ ಸೀಸನ್ಗೂ ಸೂಟ್ ಆಗುವಂಥ ಈ ಬಾತಿಂಗ್ ಪೌಡರ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ಥರನೇ ಮತ್ತಷ್ಟು ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಕ್ಕಾಗಿ ನೀವು ಫಾಲೋ ಮಾಡಬೇಕು ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್.